ತಿಂಗಳಲ್ಲಿ ಬರೋಬ್ಬರಿ 12 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್. ಈ ಬಿಲ್ ನೋಡಿದ್ದೇ ಹಾರ್ಟ್ ಅಟ್ಯಾಕ್. ಮನೆ ಮಾಲೀಕ ಪ್ರಸನ್ನ ಕುಮಾರ್ ಬೆಸ್ಕಾಂ ಮುಖ್ಯ ಕಚೇರಿಗೆ ದೂರು. ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಪ್ರತಿ ತಿಂಗಳು 100-200 ವಿದ್ಯುತ್ ಬಿಲ್ ಬರುತ್ತಿದ್ದ ಮನೆಗೆ ಏಕಾಏಕಿ 12 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಂದ್ರೆ ಆ ಮನೆ ಮಾಲೀಕನ ಪರಿಸ್ಥಿತಿ ಏನಾಗಬೇಡ ಹೇಳಿ. ಸದ್ಯ ಇಂತಹದ್ದೇ ಒಂದು ಘಟನೆ ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರಣ್ಯಪುರ ತಿಂಡ್ಲುವಿನಲ್ಲಿ ನಡೆದಿದೆ. 3 ತಿಂಗಳಲ್ಲಿ ಬರೋಬ್ಬರಿ 12 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಂದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ತಿಂಗಳು ಮನೆಗಳಿಗೆ 0 ವಿದ್ಯುತ್ ಬಿಲ್ ಬರುತ್ತಿದೆ. ಆದರೆ ಇಲ್ಲೊಂದು ಮನೆಗೆ ಪ್ರತಿ ತಿಂಗಳು ಬರೋಬ್ಬರಿ 5 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬರ್ತಿದ್ದು, ಇದರಿಂದ ಮನೆ ಮಾಲೀಕ ಶಾಕ್ ಆಗಿರುವಂತಹ ಘಟನೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರಣ್ಯಪುರದ ತಿಂಡ್ಲುವಿನಲ್ಲಿ ನಡೆದಿದೆ. ಮಾಲೀಕ ಪ್ರಸನ್ನ ಕುಮಾರ್ ಅವರದು ಮಧ್ಯಮ ವರ್ಗದ ಮನೆಯ ಟೆರೆಸ್ ಮೇಲೆ ಸೋಲಾರ್ ಫ್ಯಾನ್ಗಳನ್ನು ಅಳವಡಿಸಿರೋದ್ರಿಂದ ಪ್ರತಿ ತಿಂಗಳು 200ರಿಂದ 250 ರೂಪಾಯಿ ವಿದ್ಯುತ್ ಬಿಲ್ ಬರ್ತಿತ್ತು. ಆದರೆ ಇದೀಗ ಏಕಾಏಕಿ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ 12 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಂದಿದೆ. ಜೂನ್ ತಿಂಗಳಲ್ಲಿ 5,91,087 ರೂಪಾಯಿ ಬಿಲ್ ಬಂದಿದ್ರೆ ಆಗಸ್ಟ್ನಲ್ಲಿ 5,86,736 ರೂಪಾಯಿ ಬಿಲ್ ಬಂದಿದೆ. ಇನ್ನು ತಿಂಗಳಲ್ಲಿ ಕೇವಲ 214 ರೂಪಾಯಿ ಬಂದಿದೆ ಅಂತೆ. ಈಗಾಗಲೇ ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿರುವ ಮನೆ ಮಾಲೀಕ ಪ್ರಸನ್ನ ಕುಮಾರ್, ಈ ಬಿಲ್ ನೋಡಿದ್ದೇ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಈ ರೀತಿ ಶಾಕ್ ನೀಡಿದ್ರೆ ಹೇಗೆ ನಾವು ಇರೋದು ಅಂತಾರೆ. ಇನ್ನು ಈ ಬಗ್ಗೆ ನಾಳೆ ಮನೆ ಮಾಲೀಕ ಪ್ರಸನ್ನ ಕುಮಾರ್ ಬೆಸ್ಕಾಂ ಮುಖ್ಯ ಕಚೇರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇಷ್ಟು ಬಿಲ್ ಕಟ್ಟಲು ಹೇಳಿದ್ರೆ ನಾವು ಮನೆ ಮಾರಾಟವನ್ನ ಮಾಡಬೇಕಾಗುತ್ತದೆ. ಈ ಬಿಲ್ ನೋಡಿದ್ದೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾನೆ ಮನುಷ್ಯ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಉಮಾಶಂಕರ್ ಅವರನ್ನ ನಮ್ಮ ವಿದ್ಯುತ್ ವಾಣಿ ಕಡೆಯಿಂದ ಕೇಳಿದ್ರೆ, ನನಗೆ ಬಿಲ್ ಕಳಿಸಲು ಹೇಳಿ, ನಾನು ಪರಿಶೀಲನೆಯನ್ನ ಮಾಡ್ತೇನೆ. ನಾನು ರಜೆಯಲ್ಲಿ ಇದ್ದೇನೆ, ನಾಳೆ ಚೆಕ್ ಮಾಡ್ತೇನೆ. ಟೆಕ್ನಿಕಲ್ ಸಮಸ್ಯೆಯಿಂದ ಆಗಿರಬಹುದು, ತಪಾಸಣೆಯನ್ನ ಮಾಡ್ತೇವೆ ಎಂದಿದ್ದಾರೆ. ಪ್ರತಿ ತಿಂಗಳು 100-200 ವಿದ್ಯುತ್ ಬಿಲ್ ಬರುತ್ತಿದ್ದ ಮನೆಗೆ ಏಕಾಏಕಿ 12 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಂದ್ರೆ ಆ ಮನೆ ಮಾಲೀಕನ ಪರಿಸ್ಥಿತಿ ಏನಾಗಬೇಡ ಹೇಳಿ. ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಕೊಳ್ಳಬೇಕಾಗಿ ವಿದ್ಯುತ್ ವಾಣಿಯಿಂದ ಕೋರಲಾಗಿದೆ. ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿದ್ಯುತ್ ವಾಣಿ ಬೆಂಗಳೂರು.